ಮೊದಲನೆಯ ತರಗತಿಯಲ್ಲಿ ಓದುವ ಚಿಕ್ಕ ಹುಡುಗನು ಶಾಲೆಯಿಂದ ಬಂದ ಮೇಲೆ ಬಣ್ಣದ ಪೆನ್ಸಿಲನ್ನು ತೆಗೆದುಕೊಂಡು ಚಿತ್ರ ಬಿಡಿಸಲು ಪ್ರಾರಂಭಿಸಿದನು. ಒಂದು ಸುಂದರವಾದ ಮನೆ ಮತ್ತು ಅದರ ಸುತ್ತಲೂ ಅನೇಕ ಮರಗಿಡಗಳು, ನೆಲದ ಮಣ್ಣಿನಲ್ಲಿ ಅನೇಕ ಸಣ್ಣ ಸಣ್ಣ ಹೂಗಳನ್ನು ಬಿಡಿಸಿದನು. ಅಲ್ಲಲ್ಲಿ ಪಕ್ಷಿಗಳು ಹಾರಾಡುವಂತೆ ಮತ್ತು ಕೆಲವು ಪಕ್ಷಿಗಳು ಗಿಡ ಮರದಲ್ಲಿ ಕುಳಿತಿರುವಂತೆ ಮತ್ತು ಮನೆಯ ಚಿತ್ರದಲ್ಲಿ 3 ಕಿಟಕಿಗಳು, ಅದರಲ್ಲಿ ಹೂಗಳು ನೇತಾಡುವುದನ್ನು ಕಾಣುವ ಹಾಕಿಯೂ ಮನೆಯ ಹಿಂದೆ ಇರುವ ತೋಟದಲ್ಲಿ ಸಣ್ಣ ಇರುವೆಗಳು ಓಡಾಡುವಂತೆ ಬಿಡಿಸಿದನು. ಆದರೆ ಅವನು ಬಿಡಿಸಿದಂಥ ಮನೆಗೆ ಬಾಗಿಲನ್ನು ಬರೆಯಲು ಮರೆತು ಬಿಟ್ಟನು. ಅದನ್ನು ನೋಡಿದ ಅವನ ತಂದೆ ಅದರಲ್ಲಿರುವ ತಪ್ಪನ್ನು ಕಂಡು ದೊಡ್ಡ ಬಾಗಿಲನ್ನು ಬಿಡಿಸಿದರು. ಆಗ ಹುಡುಗನು ಬರೆದಂಥ ಚಿತ್ರವು ಪರಿಪೂರ್ಣವಾಯಿತು. ಹೌದು, ಯೇಸು ಕ್ರಿಸ್ತನು ನಾನೇ ಬಾಗಿಲು ಎಂದು ಹೇಳಿರುವನು. ಕೆಲವರ ಜೀವನದಲ್ಲಿ ಲೌಕಿಕವಾಗಿ ಎಲ್ಲ ವಸ್ತುಗಳು, ಎಲ್ಲ ಅನುಕೂಲತೆಗಳು ಇದ್ದರೂ ಆ ಚಿಕ್ಕ ಹುಡುಗ ಬರೆದ ಮನೆಗೆ ಹೇಗೆ ಬಾಗಿಲು ಇಲ್ಲದೆ ಇತ್ತೋ ಹಾಗೆಯೇ ನಾನೇ ಬಾಗಿಲು ಎಂದು ಯೇಸು ಹೇಳಿರುವ ರಕ್ಷಣೆ ಇರುವುದಿಲ್ಲ. ಪ್ರಿಯರೇ, ನಿಮ್ಮ ಜೀವಿತದಲ್ಲೂ ಲೌಕಿಕವಾದ ಎಲ್ಲ ಕಾರ್ಯಗಳು ಇದ್ದು ಯೇಸುವೆಂಬ ರಕ್ಷಣೆಯನ್ನು ಇನ್ನೂ ಅಂಗೀಕರಿಸದಿದ್ದರೆ ನಿಮ್ಮ ಜೀವನ ಪೂರ್ಣವಲ್ಲ. ನಾನೇ ಬಾಗಿಲು ಎಂದು ಹೇಳಿದ ಯೇಸುವಿಗೆ ನೀವು ಸ್ಥಳ ಕೊಡುವಿರಾ? ಯೇಸು ನಾನೇ ಆ ಬಾಗಿಲು, ನನ್ನ ಮೂಲಕವಾಗಿ ಯವನಾದರೂ ಪ್ರವೇಶಿಸಿದರೆ ಅವನು ರಕ್ಷಣೆ ಹೊಂದುವನು ಎಂದು ಹೇಳಿರುವನು. ಹಾಗಾದರೆ ದೇವರು ಪ್ರತಿಷ್ಠಿಸಿದ ಮಾರ್ಗದಲ್ಲಿ ಮುಂದೆ ಸಾಗೋಣವೇ? ನಾನು ಹೇಳುವುದು ಸರಿತಾನೆ?